ಮಗಳಿವಳು ನಮ್ಮ ಪುಣ್ಯವತಿ. ಅಲೋ ಪದ್ದು, ಏನತ್ಯವ? ಏನು ಸಮಸ್ಯೆ ಇಲ್ಲ ತಾನೆ? ಆಡಿಷನ್ ನಡೀತೈತೆ, ಇನ್ನು ಸ್ವಲ್ಪ ಹೊತ್ತಷ್ಟೇ ನನ್ನ ಡ್ಯಾನ್ಸ್ ಶುರುವಾಗ್ತೈತೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಲ್ಲಿಗಂಟ ನೀವೇ ಸಂಭಾಳಿಸ್ಬೇಕತ್ಯವ. ಅವೆಲ್ಲ ಬೇಡ ಕಣವ, ಈಗೀಗಲೇ ಒಂಟು ಬಂದ್ಬಿಡು. ಅವ್ವ, ಹ್ಞೂ, ನಿಮ್ಮ ಅವ್ವನೇ ಮಾತಾಡ್ತಿರೋದು. ನೀನು ಈಗ್ಲಿಂದ ಬರ್ಲಿಲ್ಲ ಅಂದ್ರೆ ಇಲ್ಲಿ ದೊಡ್ಡ ಅನಾಹುತನೇ ಆಗೋಗ್ತೈತೆ. ನಿಮ್ಮ ಅಪ್ಪನ ತಲೆ ತಗ್ಸಂಗ್ ಆಗ್ತೈತೆ. ನನ್ನಿಂದ ಅದನ್ನೆಲ್ಲ ನೋಡಕ್ ಆಗಕ್ಕಿಲ್ಲ ಕಣವ್ವ. ಅವ್ವ, ಅದು ನೋಡ್ ಪದ್ಮಿನಿ, ಅವ್ರು ಹೇಳ್ದಂಗ ಅವ್ರ ಮಕ್ಳಿದ್ರೆ ಮಾತ್ರ ಅವ್ರಿಗೆ ನೆಮ್ಮದಿ. ಅವ್ರ ಮಾತ್ ಮೀರಿದೀರಾ ನೀವು ಅಂತ ಏನಾರು ಗೊತ್ತಾದ್ರೆ ಅವ್ರು ತಡ್ಕೊಳಕ್ಕಿಲ್ಲ. ಈ ಡ್ಯಾನ್ಸಿಗೆ ಒಪ್ಪಿಗೆ ಕೊಡುವಾಗ್ಲೇ ನಾನು ಹೇಳಿದ್ದೆ ಅವ್ರ ಮನ್ಸ್ ನೋಯ್ಸಂಗಿಲ್ಲ ಅಂತವ. ಈಗ ನಿನ್ ಒಟ್ಟು ಗೊತ್ತೀಯೋ ಹೆಂಗೆ? ಅದಕ್ಕೆ ಕುಡಿಯಲಿ, ಕುಡಿಯಲಿ ನೀವು. ಅದು ಇಲ್ಲಿ ಪರಿಸ್ಥಿತಿ ಕೈ ಮೀರೋಗಂಗ್ ಕಾಣಿಸ್ತೈತೆ ಕಣವ. ನಾನೇ ನಿನ್ಗೆ ಧೈರ್ಯ ತುಂಬಿ ಕಳ್ಸಿ ಈಗ ಕಂಗೆಟ್ಟು ಕರಿತೀವ್ನಿ. ತಡ ಮಾಡಕ್ ಹೋಗ್ಬೇಡ ಮಗ, ಒಂಟ್ ಬಂದ್ಬಿಡವ. ಸರಿ ಅತ್ಯವ. ನನ್ಗೆ ಈ ಜನ್ಮದಾಗ ಸ್ಟೇಜ್ ಹತ್ತೋ ಯೋಗ ಇಲ್ಲ ಕಣ್ರೆ. ನನ್ ಕನ್ಸೆಲ್ಲ ಇಲ್ಲಿಗೆ ಮುಗ್ದೋಯ್ತು. ಗಂಡಿನ ಕಡೆಯವರು ನಮಗ್ ಸಿಗ್ದೆ ಸೀದಾ ಮನೆಗೆ ಹೋದ್ರು ಅಂದ್ರೆ ಮುಗೀತು ಕಣ್ಲ. ಅಲ್ಲ ಪೂರ್ವಿ, ಗಂಡನ ಕಡೆಯವ್ರಿಗೆ ನಿಜ ಹೇಳಿದ್ರೆ ಏನಾಗ್ತೈತೆ? ಗಂಡಿನ ಕಡೆಯವ್ರಿಗೆ ನಮ್ಮ ಅಕ್ಕ ಡ್ಯಾನ್ಸ್ ಮಾಡೋ ವಿಷಯ ಗೊತ್ತಾದ್ರೆ ಅವ್ರ ಖುಷಿಯಿಂದ ಅವಳನ್ನ ತಮ್ಮ ಸೊಸೆ ಅಂತ ಒಪ್ಕೊಂಡ್ರು ಒಪ್ಕೋಬಹುದು. ಆದ್ರೆ ಅಪ್ಪ ಹಿಂಗೆ ಅಕ್ಕನ ವಿಷಯ ಗೊತ್ತಾಯ್ತು ಅಂದ್ರೆ ಇನ್ಮ್ಯಾಕೆ ಅವಳನ್ನ ಮಗಳು ಅಂತ ಒಪ್ಕೊಳಕಿಲ್ಲ ಕಣ್ಲ. ಓ, ಗೊತ್ತಾಯ್ತು ಬಿಡು. ಆದ್ರೆ ಪೂರ್ವಿ, ನಿನ್ ಮಕ್ತಾಗ ಈ ಟೆನ್ಷನ್ ನನ್ಗೆ ನೋಡಕ್ ಹಾಕಿಲ್ಲ. ಅವ್ರನ್ನ ನಾನ್ ಹುಡುಕ್ತೀನಿ ಪೂರ್ವಿ. ಒಸಿ ನನ್ ಮಕ ನೋಡೋದ್ ಬಿಟ್ಟು ಆ ಕಡೆ ನೋಡ್ಲಾ? ಇಲ್ಲಿ ತನಕ ಬಂದು ಎಲ್ಲೋಗಕ್ಕೆ ಸಾಧ್ಯ? ಇದೇ ಅವಳು ಕಾಲೇಜ್ ಇರಬೇಕು. ಅಲ್ಲ, ತನ್ನ ನೋಡಕ್ಕೆ ಗಂಡನ ಕಡೆಯವ್ರು ಬರ್ತಿದ್ದಾರೆ ಅಂತ ಗೊತ್ತಿದ್ರು ಕಾಲೇಜಿಗೆ ಬಂದ್ಲಾ? ಅಥವಾ ಪಾಪ ಅವಳಿಗೆ ಈ ವಿಷಯನೇ ಗೊತ್ತಿಲ್ವಾ? ಏನೋ ಒಂದ್ಸರಿ ಹುಡ್ಕೋಣ, ಸಿಕ್ಕರೆ ಮಾತಾಡ್ಸೋಣ. ತೆಪ್ಪು, ನಂದೇ ತೆಪ್ಪು. ಈ ಕನ್ಸು ಈಡೇರಕ್ಕಿಲ್ಲ ಅಂತ ಗೊತ್ತಿದ್ರು ಏನೇನು ಅನ್ಕೊಂಡು ಅಪ್ಲಿಕೇಶನ್ ಹಾಕ್ಬಿಟ್ಟೆ. ಎಲ್ಲಾರುವೆ ನಿನಗೂ ಟ್ಯಾಲೆಂಟ್ ಐತೆ, ಅದ್ರಿಂದ ಏನಾದ್ರೂ ಸಾಧನೆ ಮಾಡ್ತೀಯ ಅಂತ ಹೇಳ್ದಾಗೆಲ್ಲ ಹುಚ್ಚಿ ತರ ಕನ್ಸ್ ಕಂಡ್ಕೊಂಡ್ ಬಂದೆ. ಆದ್ರೆ ಯಾವ್ರಿವತ್ತು ನಿನ್ ದಾರಿ ಇದ್ದಲ್ಲ ಅಂತ ತೋರ್ಸ್ಕೊಟ್ಬಿಟ್ಟ. ನಾನು ಇದ್ರಿಂದ ಇನ್ ಸರಿಲೇಬೇಕು, ಅದೇ ಸರಿ. ಈಗ ನನ್ ಮುಖ ಹತ್ತಿರಂಗ್ ಕಾಣಕ್ಕಿಲ್ಲ ಅಲ್ವೇನೆ? ಹಿಂಗಳು ಮುಖ ಇಟ್ಕೊಂಡು ಗಂಡೋರ್ ಮುಂದೆ ನಿಲ್ಲಕ್ಕಾಗಕ್ಕಿಲ್ಲ. ನಗ್ನಗ್ತಾ ಇರ್ಬೇಕು. ಸರಿ ಆಯ್ತಲ್ವಾ? ನನ್ ಕನ್ಸಂತೂ ಹಾಳಾಯ್ತು. ಆದ್ರೆ ನನ್ನ ಒಳ್ಳೆ ಕಡೆ ಸೇರ್ಸ್ಬೇಕನ್ನೋ ನನ್ನ ಅಪ್ಪ ಹಿಂಗ್ ಕನ್ಸಾದ್ರೂ ಈಡೇರಿಸ್ತೀನಿ, ಹೊರಡ್ತೀನಿ. ಪದ್ಮಿನಿ, ನಮ್ಗೆ ಏನ್ ಹೇಳ್ಬೇಕು ಗೊತ್ತಾಯ್ತಿಲ್ಲ. ಆದ್ರೆ ನಿನ್ ಮದ್ವೆ ಆಗೋ ಹುಡ್ಗ ಒಳ್ಳೆನಾಗಿರ್ಲಿ ಅಂತ ಬೇಡ್ಕೋತೀವಿ ಕಣೆ. ನಿನ್ ಕನ್ಸ್ಗೆ ರೆಕ್ಕೆ ಕಟ್ಟೋ ಅಂತ ಹುಡ್ಗಾನೇ ಆಗಿರ್ಲಿ ಅವನು. ಕಾಲೇಜಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ನಡೀತಾರಂಗಿದೆ. ದೇವ್ರೆ, ನಮ್ಮ ಹುಡುಗಿ ಡ್ಯಾನ್ಸ್ ಮಾಡೋಳೆಲ್ಲ ಆಗಿಲ್ದೇ ಇರಲಪ್ಪ.
ಅಜ್ಜಿಗಿದೆಲ್ಲ ಇಷ್ಟ ಆಗಲ್ಲ. ಆಮೇಲೆ ಇದೊಂದು ರೀಸನ್ ಕೊಟ್ಬಿಟ್ಟು ಹುಡುಗಿನೇ ನಾಟೋಕೆ ಅಂದ್ಬಿಟ್ರೆ ನನ್ನ ಪಾಡೇನು. ಹಾ, ಅದ್ಯಾವ್ರು ಜಾನ್ಕಿಯೂಡ ಎಲ್ಲ ಪ್ರಾರ್ಥನೆನೂ ಕೇಳಿಸ್ಕೊಳ್ಳಲ್ಲ. ಕಣ್ ಕಾಣಕ್ಕಿಲ್ವೇನ್ರಿ ನಿಮ್ಗೆ? ಗೊತ್ತಾಗ್ಲಿಲ್ಲ ರೀ. ಏನ್ರಿ ಗೊತ್ತಾಗ್ಲಿಲ್ಲ? ಬೇಕಂತ ಹಿಂಗ್ ಮಾಡಿ ಈಗ ಗೊತ್ತಾಗ್ಲಿಲ್ಲ ಅನ್ಬಿಡದಾ? ರೇ ಅದಂಗಲ್ಲ, ಅದು ಬೈ ಮಿಸ್ಟೇಕ್ ಆಗಿದಷ್ಟೇ. ಏನ್ರಿ ಬೈ ಮಿಸ್ಟೇಕು? ಮೊದ್ಲು ಎದುರುಗಡೆ ನೋಡ್ಕೊಂಡ್ ಬರಕ್ಕಾಗಕ್ಕಿಲ್ವಾ? ಮಿಸ್ಟೇಕ್ ಅಂತೆ ಮಿಸ್ಟೇಕು. ಮೊದ್ಲೇ ನನ್ ತಲೆ ಬಿಸಿನಾಗ ನಾನಿದ್ರೆ ಇವ್ರೊಬ್ರದು. ಅಲ್ಲ ಏನಾಯ್ತು ಅಂತ ಅದೆಲ್ಲ ನಿಮ್ಗೆ ಯಾಕ್ರಿ? ಸುಮ್ಕೇನಂತವ ಮಾತ್ ಬೆಳ್ಸ್ಕೊಂಡ್ ಬರ್ಬೇಡಿ. ಸಾರಿ ರೀ, ಇದೂನು ಬೈ ಮಿಸ್ಟೇಕೆ. ನೋಡಿ, ಮೊದ್ಲೇ ನನ್ ಮನ್ಸ್ ಸರಿಗಿಲ್ಲ. ನಾನು ಹಿಂಗೆಲ್ಲ ಯಾರಿಗೂ ಬೈಯೋಳಲ್ಲ. ಸುಮ್ಕೇನಂತವ ಬೈಸ್ಕೋಬೇಡಿ. ಬೈಯೋ ಕ್ಯಾರೆಕ್ಟರ್ ಅಲ್ದೇನೆ ಹಿಂಗ್ ಬೈತಿದ್ದಾರೆ. ಇನ್ನೇನಾರು ಬೈಯೋರಾಗಿದ್ರೆ ಏನ್ ಕತೆನೋ. ಏನು ಏನಂದ್ರಿ? ಈ ತರ ಮಣಮಣ ಅನ್ನೋದೆಲ್ಲ ನನ್ ತವ ಹಿಡ್ಕೋಬೇಡಿ. ಎಕ್ಸ್ಕ್ಯೂಸ್ ಮೀ. ಅಮ್ಮಾಜಿ, ಈ ಹಸ್ಕ್ಲೂರು ಅನ್ನೋ ಹೆಸರಲ್ಲಿ 2 ಊರಿದೆಯಂತೆ. ಒಂದು ದೊಡ್ಡ ಹಸ್ಕ್ಲೂರು ಈ ಕಡೆ ಇದೆ, ಇನ್ನೊಂದು ಚಿಕ್ಕ ಹಸ್ಕ್ಲೂರು ಈ ಕಡೆ ಇದೆ. ಭುಜಂಗ ಅವ್ರ ಮನೆ ಯಾವ ಊರಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದೇನು ವೀರೇಂದ್ರ, ಸುಧಾಕರ್ ಲೊಕೇಶನ್ ಕಳಿಸಿಲ್ಲ, ಫೋನು ಪಿಕ್ ಮಾಡ್ತಾ ಇಲ್ಲ. ಭುಜಂಗ ಅವರು ಹೋಟ್ಲ್ ಹತ್ರನೂ ಯಾರನ್ನೂ ಕಳಿಸಿಲ್ಲ. ಈಗ ನಾವು ಹೋಗೋದು ಹೇಗೆ? ಇರಿ ಅಮ್ಮಾಜಿ, ನಾನು ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸರಿ. ಪೂರ್ವಿ, ಅಲ್ಲಿ ನೋಡು. ಅಣ್ಣ ಅಣ್ಣ, ಹೊಸ ಗಾಡಿ ನಿಲ್ಸೋಣ. ಏಯ್, ಇಳಿಲ್ಲ ಇಳಿಲ್ಲ. ಅಮ್ಮಾಜಿ? ಹೌದು, ನೀವು? ಅಬ್ಬಾ, ಅಂತೂ ಸಿಕ್ಕಿದ್ರಲ್ಲ. ಸರಿ ಸರಿ ಸರಿ, ನಮಸ್ಕಾರ. ನನ್ನ ಹೆಸರು ಪೂರ್ವಿ ಅಂತ, ಭುಜಂಗ ಅವರ 7ನೇ ಮಗಳು. ನಮ್ಮಪ್ಪಯ್ಯ ನಿಮ್ಮನ್ನ ಕರ್ಕ ಬನ್ನಿ ಅಂತ ನಮ್ಮನ್ನ ಕಳ್ಸಿದ್ರು. ಹೋಟೆಲ್ ತವ ಹೋಗಿದ್ವಿ, ಅಷ್ಟ್ರಾಗೆ ನೀವು ಹೊಂಟೋಗಿದ್ರಿ. ನಿಮ್ಮನ್ನ ಹುಡುಕೊಂಡು ಪ್ಯಾಟೆ ಎಲ್ಲ ಸುತ್ತಿದ್ದು ಕಡೆಗೂ ಸಿಕ್ಕಿದ್ರಲ್ಲ. ನಾವು ದಾರಿ ಗೊತ್ತಾಗದೆ ಅವ್ರು ಇವ್ರನ್ನ ಕೇಳ್ತಾ ಇದ್ವಿ. ದಾರಿ ತೋರ್ಸಕ್ಕೆ ಅಲ್ವೇ ನಾವು ಬಂದಿರೋದು. ನಡೀರಿ ಹೋಗುಮ. ಇವನು ನಮ್ಮ ಪಕ್ಕದ ಮನೆ, ಅವನು ನವೀನ ಅಂತ. ನಮಸ್ಕಾರ. ನೀವು ಬಂದಿದ್ದು ಒಳ್ಳೇದಾಯ್ತು. ಹೊರಡೋಣವಾ? ಒಂದ್ ನಿಮಿಷ, ಮನೆಗ್ ಫೋನ್ ಮಾಡಿ ನಾವು ಹೊರಟ್ವಿ ಅಂತ ಹೇಳ್ಬಿಡ್ತೀನಿ. ಅಪ್ಪಯ್ಯ ನಿಮ್ಗೆ ಕಾಯ್ತಾವ್ರೆ. ಓಸಿ ಫೋನ್ ಕೊಡ್ಲಾ? ಹಲೋ ಹಲೋ ಅತ್ಯವ್ವ, ಅಮ್ಮಾಜಿ ಮನೆಯವರು ಸಿಕ್ಬಿಟ್ರು ಅತ್ಯವ್ವ. ಸಿಕ್ಕದ್ರಾ? ಅಬ್ಬಾ, ಸರಿ ಸರಿ, ಕರ್ಕೊಂಡ್ ಬಾ. ಗೊತ್ತಾಯ್ತಲ್ವಾ? ಬೇಗ ಕರ್ಕೊಂಡ್ ಬಂದ್ಬಿಡು. ಸುತ್ಸಿ ಊರೆಲ್ಲ ತೋರಿಸ್ಕೊಂಡು ತಡವಾಗಿ ಕರ್ಕೊಂಡ್ ಬಾ. ನಾನು ಈಗಲೇ ಪೊದ್ದು ಫೋನ್ ಮಾಡಿ ಆಡಿಷನ್ ಮುಗಿಸ್ಕೊಂಡು ಬಂದ್ಬಿಡು ಅಂತ ಹೇಳ್ತೀನಿ. ತಗೊಳ್ಳ. ನಡ್ರಿ, ಈಗ ಹೋಗುವ. ಡ್ರೈವರ್ ಅಣ್ಣ, ಓಸಿ ಗಾಡಿ ನಂಗೆ ತಿರ್ಗಿಸು. ನೀವು ಬಂದಿದ್ದು ಈ ಕಡೆಯಿಂದ ಅಲ್ವಾ? ಅಂದ್ರೆ ನಿಮ್ಮನೆ ಈ ಕಡೆನೇ ಇರ್ಬೇಕಲ್ವಾ? ಹೌದು ಪೂರ್ವಿ, ನಮ್ಮ ಮನೆಗೆ ಹೋಗೋದು ಈ ಕಡೆ ತಾನೆ. ಆ ಕಡೆಗೆ ಗಾಡಿ ತಿರ್ಸ್ಬೇಕು.
ಹಲೋ ಪದ್ದು ಏನಂದ್ರೆ ನಾನು ಹೊರಟಿನತ್ಯವ ಇನ್ನೊಂದು 10 ನಿಮಿಷದ ಒಳಗಡೆ ಬಂದ್ಬಿಡ್ತೀನಿ. ಅಯ್ಯೋ ನೀನ್ ಬರೋದ್ ಬೇಕಿಲ್ಲ ಕಣವ್ವ. ಯಾಕತ್ಯವ ಏನಾದ್ರೂ ತೊಂದ್ರೆ ಆಯ್ತಾ? ಗಂಡನ್ ಕಡೆಯವ್ರು ಕೋಪ ಮಾಡ್ಕೊಂಡು ಹೊಂಟೋದ್ರಾ? ಹಂಗೆಲ್ಲ ಏನು ಆಗಿಲ್ಲ ಕಣವ್ವ. ನೀನು ಡ್ಯಾನ್ಸ್ ಮುಗಿಸ್ಕೊಂಡೆ ಬಾ ಅಂತ ಹೇಳಕ್ಕೆ ಫೋನ್ ಮಾಡಿವ್ನಿ. ಮತ್ತೆ ಆಗ್ಲೇ ಹೊಂಟ್ ಬಾ ಅಂದ್ರಿ, ಈಗ ಏನಾಯ್ತತ್ಯವ? ಪೂರ್ವಿ ನವೀನು ಗಂಡಿನ ಕಡೆಯವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ಹೋಗಿದ್ರಲ್ಲ, ಅವರಿಗೆ ಗಂಡಿನ ಕಡೆಯವರು ಸಿಕ್ಕಿವ್ರೆ. ಪೂರ್ವಿ ಅವ್ರನ್ನ ಊರೆಲ್ಲ ಸುತ್ತಿಸ್ತಾವಳೆ. ನೀನು ಡ್ಯಾನ್ಸ್ ಮುಗಿಸ್ಕೊಂಡು ವಾಪಸ್ ಮನೆಗ್ ಬರೋ ಗಂಟ ಅವಳು ಗಂಡಿನ ಕಡೆಯವ್ರನ್ನ ಮನೆ ಕರ್ಕೊಂಡ್ ಬರಕ್ಕಿಲ್ಲ. ನೀನು ಡ್ಯಾನ್ಸ್ ಮಾಡ್ಬಿಟ್ಟೆ ಬರವಾ? ನಿಜನಾ ಅತ್ಯವ? ಹಾಗಾದ್ರೆ ನಾನು ಡ್ಯಾನ್ಸ್ ಮುಗಿಸ್ಕೊಂಡ್ ಬರ್ಬೋದಾ? ಕಣವ್ವ ಹೊಂಟ್ಬಿಟ್ಟಿದ್ಯಾ? ಅಯ್ಯೋ ಹೊಂಟ್ಬಿಟ್ಟಿದ್ರೆ ವಾಪಸ್ ಹೋಗು. ಸರಿ ಅತ್ಯವ. ಲೇ ನವೀನ, ಮರ್ತ್ಬಿಟ್ಟೇನ್ಲ ನಮ್ ಮನೆಗೆ ಹೋಗೋ ದಾರಿಯಾಗೆ ರೋಡ್ ಅಗದ್ಬಿಟ್ಟವ್ರಲ್ವಾ, ಅದಕ್ಕೆ ಅಲ್ವೇ ನಾವ್ ಆ ರಸ್ತೆಯಿಂದ ಈ ರಸ್ತೆಯಿಂದ ಎಲ್ಲ ಬಂದಿದ್ದು. ಓ ಹೌದೌದು ಪೂರ್ವಿ, ನಂಗೆ ಮರ್ತೇ ಹೋಗಿತ್ತು. ಡ್ರೈವರ್ ಅಣ್ಣ ಗಾಡಿನ ಹಂಗೆ ತಿರ್ಸ್ಕೊಂಡು ಹೋಗೋಣ. ಯಾವ ದಾರಿ ಆದ್ರೂ ಸರಿ, ಆದಷ್ಟು ಬೇಗ ನಿಮ್ಮ ಮನೆಗೆ ತಲುಪೋದು ಮುಖ್ಯ. ಆಟೆ ತಾನೇ, ಈ ದಾರಿ ಒಂಚೂರ್ ಸುತ್ತು ಅನ್ನೋದ್ ಬಿಟ್ರೆ ಯಾವ ತೊಂದ್ರೆ ತಕರಾರು ಇರಕ್ಕಿಲ್ಲ, ಬ್ಯಾಗನೆ ಹೋಗ್ಬಿಡ್ಬೋದು. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗ್ ಗೊತ್ತಾಗ್ತೈತೆ ನಿಮ್ಗೆಲ್ಲ ಹಸುವಾಗೈತೆ ಅಂತ. ಏನಾರ ತಿನ್ಕೊಂಡೆ ಹೋಗುವ. ಬೇಡಮ್ಮ, ಮೊದ್ಲು ನಿಮ್ ಮನೆಗೆ ಹೋಗೋಣ. ಆಂಟಿ, ನಮ್ ಮನೆಗೆ ಹೋಗಿ ಉಪ್ಪಿಟ್ಟು ಕೇಸರಿ ಬಾತು ಎಲ್ಲ ತಿನ್ನಿವ್ರಂತೆ. ಇಲ್ಲಿ ಮದ್ದೂರೊಡೆ ಸಖತ್ತಾಗಿ ಸಿಗ್ತೈತೆ, ನೀವೆಲ್ರೂ ಟೇಸ್ಟ್ ಮಾಡ್ಲೇಬೇಕು. ಅದೆಲ್ಲ ಏನು ಬೇಡಮ್ಮ. ನೀವು ಬೇಡ ಎಲ್ಲ ಅನ್ಬಾರ್ದು. ನಮ್ಮ ಊರಿಗೆ ಬಂದಿದ್ದೀರಿ, ಅದು ನಮ್ಮ ಅಕ್ಕನ ನೋಡಕ್ ಬಂದಿದ್ದೀರಿ. ನಾನೇ ನಿಮ್ಗೆಲ್ಲ ಪಾರ್ಟಿ ಕೊಡ್ಸ್ಬಿಡ್ತೀನಿ.